ನಮಸ್ಕಾರ, ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ನಾಳೆ ಬರುವ ಬನದ ಹುಣ್ಣಿಮೆ ಇದರ ಮಹತ್ವವನ್ನು ಹೇಳ್ತಾ ಇದ್ದೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿರಿ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಕಮೆಂಟ್ ಮಾಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಇದಕ್ಕೆ ಪುಷ್ಯ ಮಾಸದ ಹುಣ್ಣಿಮೆ ಅಂತಲೂ ಕರೀತಾರೆ. ಇದು 2026ರ ಮೊದಲ ಹುಣ್ಣಿಮೆ ತಿಥಿ. ಈ ಹುಣ್ಣಿಮೆಯನ್ನು ಬನದ ಹುಣ್ಣಿಮೆ ಅಂತ ಕರೆಯೋದು ಹೆಚ್ಚು. ಪುಷ್ಯ ಪೂರ್ಣಿಮಾ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಮತ್ತು ಮಹತ್ವದ ಪೂರ್ಣಿಮಾ ತಿಥಿ. ಈ ಪುಷ್ಯ ಪೂರ್ಣಿಮಾವನ್ನು ಬನದ ಹುಣ್ಣಿಮೆ, ಶಾಕಾಂಬರಿ ಹುಣ್ಣಿಮೆ ಅಂತಲೂ ಕರೀತಾರೆ. ಪುಷ್ಯ ಪೂರ್ಣಿಮಾ ದಿನದಂದು ಭಕ್ತರು ಮುಂಜಾನೆ ಬೇಗ ಎದ್ದು ಗಂಗಾ ಅಥವಾ ಯಮುನಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡ್ತಾರೆ. ಈ ದಿನದಂದು ಸ್ನಾನ ಮತ್ತು ದಾನ ಮಾಡುವುದರಿಂದ ಎಲ್ಲ ಪಾಪಗಳು ತೊಳೆದು ಹೋಗುತ್ತವೆ ಮತ್ತು ಮನಸ್ಸಿನ ಶಾಂತಿ ಸಿಗುತ್ತದೆ. ಪುಷ್ಯ ಪೂರ್ಣಿಮಾ ದಿನದಂದು ಜನರು ವಿಷ್ಣು, ಲಕ್ಷ್ಮೀ ದೇವತೆ ಮತ್ತು ಸೂರ್ಯದೇವರಿಗೆ ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ. ಹಿಂದೂ ಸಂಪ್ರದಾಯದಲ್ಲಿ ಪುಷ್ಯ ಪೂರ್ಣಿಮೆಯ ತಿಥಿಯು ಅಪಾರ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುವ ಪೂರ್ಣಿಮಾ ತಿಥಿಯಾಗಿದೆ. ಈ ದಿನದಂದು ಪೂರ್ಣಿಮೆ ವ್ರತವನ್ನು ಆಚರಿಸುವುದರಿಂದ ಹಿಂದಿನ ಪಾಪಗಳು ದೂರವಾಗುತ್ತವೆ. ಭಕ್ತನಿಗೆ ಸಮೃದ್ಧಿ, ಶಾಂತಿ, ಅದೃಷ್ಟ ಮತ್ತು ಆಧ್ಯಾತ್ಮಿಕ ಪರಿಶುದ್ಧತೆ ದೊರೆಯುತ್ತದೆ. ಸ್ಕಂದ ಪುರಾಣ, ಪದ್ಮಪುರಾಣ, ನಾರದ ಪುರಾಣ, ಭವಿಷ್ಯ ಪುರಾಣ ಮತ್ತು ಮಹಾಭಾರತದಂಥ ಪವಿತ್ರ ಗ್ರಂಥಗಳು ಈ ಪೂರ್ಣಿಮಾ ತಿಥಿಯ ಮಹತ್ವವನ್ನು ಒತ್ತಿ ಹೇಳುತ್ತವೆ. ಹುಣ್ಣಿಮೆ ದೈವಿಕ ತೇಜಸ್ಸು, ಶುದ್ಧತೆ ಮತ್ತು ಆಶೀರ್ವಾದಗಳನ್ನು ಸೂಚಿಸುವುದರಿಂದ ಈ ದಿನ ವಿಷ್ಣು ಮತ್ತು ಚಂದ್ರ ದೇವರ ಆರಾಧನೆಗೆ ಅತ್ಯಂತ ಶುಭವಾದ ದಿನ. ಭಕ್ತರು ಈ ದಿನವನ್ನು ಭಕ್ತಿ ಮತ್ತು ಶಿಸ್ತಿನಿಂದ ಪ್ರಾರಂಭಿಸುವುದು ಮುಖ್ಯ. ಮುಂಜಾನೆ ಪವಿತ್ರ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಿ ಅಥವಾ ಮನೆಯಲ್ಲಿ ಸ್ನಾನ ಮಾಡುವ ನೀರಿಗೆ ಗಂಗಾಜಲವನ್ನು ಬೆರೆಸಿ ಸ್ನಾನ ಮಾಡಬೇಕು. ಸ್ನಾನದ ನಂತರ ಶಾಂತಿ, ಸಮೃದ್ಧಿ ಮತ್ತು ಕುಟುಂಬ ಯೋಗಕ್ಷೇಮಕ್ಕಾಗಿ ಸಂಕಲ್ಪವನ್ನು ಮಾಡ್ಕೋಬೇಕು. ಪೂಜೆ ಮಾಡುವ ಸ್ಥಳದಲ್ಲಿ ಕಲಶ ಸ್ಥಾಪನೆ ಮಾಡಿ ಮತ್ತು ಗಣೇಶನನ್ನು ಪೂಜಿಸಿ. ಶಿವ ಮತ್ತು ಪಾರ್ವತಿ ದೇವಿಗೆ ಪೂಜೆಯನ್ನು ಮಾಡಿ ವಿಷ್ಣು, ಲಕ್ಷ್ಮಿ ಮತ್ತು ಚಂದ್ರದೇವರನ್ನು ಪೂಜಿಸಿ ಉಪವಾಸ ಆಚರಿಸಿ ಮಂತ್ರಗಳನ್ನು ಪಠಿಸಿ ಧ್ಯಾನವನ್ನು ಮಾಡಬೇಕು. ಸಂಜೆ ಚಂದ್ರದೇವರಿಗೆ ಅರ್ಘ್ಯ ಅರ್ಪಿಸಿ ಪೂರ್ಣಿಮಾ ವ್ರತದ ಕಥೆಯನ್ನು ಕೇಳಿ ಅಥವಾ ನಾವು ಪಠಿಸಿ ಪೂಜೆಯನ್ನು ಮುಗಿಸ್ಬೋದು. ಮತ್ತು ಈ ಪುಷ್ಯ ಪೂರ್ಣಿಮಾ ದಿನದ ಕೆಲವು ಮಂತ್ರಗಳವ ಯಾವಂದರೆ: ಓಂ ನಮೋ ಭಗವತೆ ವಾಸುದೇವಾಯ, ಓಂ ವಿಷ್ಣುವೇ ನಮಃ, ಓಂ ನಮಃ ಶಿವಾಯ, ಓಂ ಭೂರ್ಭುವಃಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್, ಓಂ ಹ್ರೀಂ ಹ್ರೀಂ ಸೂರ್ಯಾಯ ನಮಃ, ಓಂ ಸೋಮಾಯ ನಮಃ, ಓಂ ಶ್ರಾಂ ಶ್ರೀಂ ಶ್ರೌಂ ಚಂದ್ರಮಸೇ ನಮಃ. ಇವು ಪುಷ್ಯ ಪೂರ್ಣಿಮಾದ ಮಂತ್ರಗಳು. ಈ ಮಂತ್ರಗಳನ್ನು ನಾವು ಭಕ್ತಿಯಿಂದ ಪಠಿಸಬೇಕು. ಮತ್ತು ಪುಷ್ಯ ಪೂರ್ಣಿಮೆಯ ದಿನದಂದು ದಾನ ಮಾಡುವುದು ಬಹಳ ಮುಖ್ಯ. ಪುಷ್ಯ ಪೂರ್ಣಿಮಾ ಪೂಜೆಯನ್ನು ಮಾಡಿದ ನಂತರ ಬ್ರಾಹ್ಮಣರು ಮತ್ತು ಬಡವರು ಮತ್ತು ನಿರ್ಗತಿಕರಿಗೆ ಆಹಾರ, ಬಟ್ಟೆ, ಎಳ್ಳು, ಬೆಲ್ಲ ಅಥವಾ ತುಪ್ಪವನ್ನು ದಾನ ಮಾಡಿ ಅಥವಾ ಇಂತಹ ವಸ್ತುಗಳಿಂದ ತಯಾರಿಸಿದಂತಹ ಆಹಾರವನ್ನು ಕೂಡ ದಾನವಾಗಿ ನೀಡಬಹುದು. ಪುಷ್ಯ ಪೂರ್ಣಿಮೆಯ ರಾತ್ರಿ ಚಂದ್ರನಿಗೆ ಪ್ರಾರ್ಥನೆ ಸಲ್ಲಿಸುವುದು ಮತ್ತು ನೀರನ್ನು ಅರ್ಪಿಸುವುದು ಶುಭವೆಂದು ಪರಿಗಣಿಸ್ತಾರೆ. ಹುಣ್ಣಿಮೆಯ ರಾತ್ರಿ ಮಾಡುವ ಪೂಜೆಯು ತ್ವರಿತ ಫಲಿತಾಂಶಗಳನ್ನು ತರುತ್ತದೆ. ಅದಕ್ಕೆ ನಾವು ಪುಷ್ಯ ಪೂರ್ಣಿಮಾವನ್ನು ಭಕ್ತಿಯಿಂದ ನಾವು ಇದನ್ನು ಆಚರಿಸಬೇಕು. ಮತ್ತು ಈ ಪೂರ್ಣಿಮಾ ದಿನದಿಂದ ಪ್ರತಿಯೊಬ್ಬರ ಮನೆಯಲ್ಲೂ ಸತ್ಯನಾರಾಯಣ ಪೂಜೆ ಅಂತರೂ ಕಾಯಮ್ಮಾಗಿ ಮಾಡ್ತಿರ್ತಾರೆ. ಈ ಭಾರತ ಹುಣ್ಣಿಮೆ ದಿವಸನೂ ನಾವು ಸತ್ಯನಾರಾಯಣ ಪೂಜೆಯನ್ನು ಮಾಡಬೇಕು. ಮತ್ತು ಬನಶಂಕರಿ ಜಾತ್ರೆಗೂ ಹೋಗಿ ಬರ್ತಾರೆ. ಬನಶಂಕರಿ ದೇವಿ ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ತಾರೆ. ಇದು ಒಂದು ಶ್ರೇಷ್ಠವಾದ ಹುಣ್ಣಿಮೆ. ಈ ಹುಣ್ಣಿಮೆಯನ್ನು ಭಕ್ತಿಯಿಂದ ಎಲ್ಲರೂ ಆಚರಿಸ್ತಾರೆ. ಇದು ವರ್ಷದ ಮೊದಲನೇ ಹುಣ್ಣಿಮೆ. ಈ ಹುಣ್ಣಿಮೆಯನ್ನು ಸಂತೋಷದಿಂದ ಮತ್ತು ಭಕ್ತಿಯಿಂದ ನಾವು ಇದನ್ನು ಆಚರಿಸೋಣ. ಇಷ್ಟು ಹೇಳಿ ನನ್ನ ಈ ಲಾಗ್ನ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋನ ಸಂಪೂರ್ಣವಾಗಿ ಕೇಳಿರಿ. ಮತ್ತು ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು.